ಕ್ಲಾಂಪ್ ಅಂತೀವಿ. ಎಂಡ್ ಕ್ಲಾಂಪ್ ಅಂತಂದರೆ ನಾವು ಟಿ ವಿಗೆ ಎಂಡ್ ಸಪೋರ್ಟ್ ಯೂಸ್ ಮಾಡಿದ್ದಕ್ಕೋಸ್ಕರ ಎಂಡ್ ಕ್ಲಾಂಪ್ ಅಂತೀವಿ. ಮತ್ತು ಇದು ಗ್ರೂಪ್ ಮಾರ್ಕರ್ ಕೂಡ ಹೌದು. ಇದಕ್ಕೆ ನಾವು ಸ್ಟಿಕ್ಕರ್ ಹಾಕ್ತೀವಿ ಮೇಲ್ಗಡೆ. ವೈಟ್ ಬೋರ್ಡ್ ಕಾಣ್ತಿದೆಯಲ್ಲ, ಅಲ್ಲಿ X1 ಗ್ರೂಪು, X2 ಗ್ರೂಪು, ಇಲ್ಲ CTTV, PTTV ಯಾವುದು ಯೂಸ್ ಮಾಡ್ತೀವೋ ಅದಕ್ಕೆ ಸ್ಟಿಕ್ಕರ್ ಹೊಡೆದ್ಬಿಟ್ಟು ನಾವು ಅದಕ್ಕೆ ಇನ್ಸ್ಟಾಲ್ ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ. ಅದನ್ನು ಎಂಡ್ ಕ್ಲಾಂಪ್ ಅಂತೀವಿ. ವಿಡಿಯೋ ಕೊನೆಯಲ್ಲಿ ಫಿನಿಷಿಂಗ್ ಟೈಮ್ನಲ್ಲಿ ಇದಕ್ಕೆ ನಾವು ಗ್ರೂಪ್ ಸ್ಟಿಕ್ಕರ್ಸ್ ಹಾಕಿರ್ತೀವಿ, ಅದನ್ನು ಲಾಸ್ಟ್ ಟೈಮಲ್ಲಿ ತೋರಿಸ್ತೀವಿ. ಲಾಸ್ಟಲ್ಲಿ ಇದು ಡಿಸ್ಕನೆಕ್ಟಿಂಗ್ ಟಿ ವಿ ಅಂತೀವಿ. ಅಂದರೆ CTಗೆ ಮತ್ತು PTಗೆ ಮಾತ್ರ ಯೂಸ್ ಮಾಡ್ತೀವಿ ಇದನ್ನು. ಅಂದರೆ ಡಿಸ್ಕನೆಕ್ಟಿಂಗ್ ಅಂತಂದರೆ ಇಲ್ಲಿ ಆರೆಂಜ್ ಕಲರ್ ನಿಮಗೆ ಕಾಣ್ತಾ ಇರಬೇಕು. ಅದನ್ನು ಲೂಸ್ ಮಾಡಿದ್ರೆ ನಾವು ಯಾವ ಕಡೆ ಡೈರೆಕ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಬೋದು. ಅದು ಲೂಸ್ ಮಾಡಿ ಈ ಕಡೆ ಹಾಕ್ಕೊಂಡ್ರೆ ಆವಾಗ ಅದನ್ನು ಡಿಸ್ಕನೆಕ್ಟಿಂಗ್ ಆಗುತ್ತದೆ. ನೋಡಿ, ಈಗ ಡಿಸ್ಕನೆಕ್ಟ್ ಮಾಡಿ ತೋರಿಸ್ತೀವಿ. ನೋಡಿ, ಡಿಸ್ಕನೆಕ್ಟ್ ಆಯ್ತು. ಈಗ ಅದು ಮೂವ್ ಆಗುತ್ತೆ. ಅದು ಡಿಸ್ಕನೆಕ್ಟ್ ಆದಾಗ ಆ ಕಡೆ ಸಪ್ಲೈಯಿಂದ ಈ ಕಡೆಗೆ ಬರೋದಿಲ್ಲ. ಇದು ಡಿಸ್ಕನೆಕ್ಟಿಂಗ್ ಟಿ ವಿ ಅಲ್ವಾ. ಈ ಡಿಸ್ಕನೆಕ್ಟಿಂಗ್ ಟಿ ವಿ 6 ವೈರ್ ಕೇಬಲ್ವರೆಗೂ ಯೂಸ್ ಮಾಡ್ತೀವಿ. ಮತ್ತು ಇದು 41 ಆ್ಯಂಪ್ಸ್ವರೆಗೂ ತೊಗೊಳುತ್ತೆ, 41 ಆ್ಯಂಪ್ಸ್ವರೆಗೂ. ಮತ್ತು ಇದನ್ನು ಎಂಡ್ ಪ್ಲೇಟ್ ಅಂತೀವಿ. ಎಂಡ್ ಪ್ಲೇಟ್ ಅಂತಂದರೆ ಇದನ್ನು ಕವರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಸಪ್ಲೈ ಬೇರೆ ಕಡೆ ಎಲ್ಲೂ ಟಚ್ ಆಗಬಾರ್ದು ಅಂತ ಇದು ಕವರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ.